ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್, ಇವತ್ತಿನ ವಿಡಿಯೋದಲ್ಲಿ ನಾನು ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಆಲೂಗಡ್ಡೆ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್, ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್, ಈ ಮನೆಯಲ್ಲಿರೋ ಟೈಮಲ್ಲಿ ಸ್ನ್ಯಾಕ್ಸಿಗೆ ಅಂತೇಳ್ಬಿಟ್ಟು ಮಾಡ್ಕೋಬೋದು. ಸೊ ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನು ಈ ಥರ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಫ್ರೆಂಡ್, ಎಲ್ಲ ಜಲ್ದಿ ಹಿಡ್ಕೊಂಡು ತೊಗೊಂಡಿದ್ದೀನಿ. ಸೊ ನಂತರ ನಾನು ಮೆಣಸಿನ್ಕಾಯಿ ಇದು ಉದ್ದ ಇರೋದ್ರಿಂದ ನಾನು ಅರ್ಧಕ್ಕೆ ಕಟ್ ಮಾಡಿ ಇಟ್ಕೊಂಡು ಈ ಥರ ತೊಗೊಂಡಿದ್ದೀನಿ. ಇದೇ ಕಡಲೆ ಹಿಟ್ಟಿಗೆ ನಾನು 3/4 ಟೀ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್, ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗೋ ರೀತಿ ನಾವು ನೀರು ಹಾಕೋಕ್ಕೂ ಮುಂಚೆ ನಾವು ಮಿಕ್ಸ್ ಮಾಡಬೇಕು. ನೀರು ಹಾಕಿ ಮಿಕ್ಸ್ ಮಾಡೋದ್ರಿಂದ ಗಂಟಾಗಿಬಿಡುತ್ತೆ. ಸೊ ಅದಕ್ಕೂ ಮುಂಚೆ ನಾವು ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಸ್ವಲ್ಪನೇ ನಾವು ನೀರು ಸೇರಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಒಂದೇ ಸಲ ಹಾಕೋದ್ರಿಂದ ಮತ್ತೆ ಫುಲ್ ನೀರಾದರೆ ಕಷ್ಟ ಆಗುತ್ತೆ. ಸೊ ನಾವು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನಾದ್ಕೊಂಡು ಚೆನ್ನಾಗಿ ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಫ್ರೆಂಡ್, ನಾವು ಇದಕ್ಕೆ ಅಜ್ವಿನ ಹಾಕ್ಕೊಳ್ತಾ ಇದ್ದಿಲ್ಲ. ಯಾಕೆ ಅಂದರೆ ಅದು ನಮಗೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ಸೊ ಆ್ಯಡ್ ಮಾಡ್ಕೋಬೇಕಂದ್ರೆ ಅಜ್ವಿನ ಸಹ ಆ್ಯಡ್ ಮಾಡ್ಕೊಳ್ಳಿ. ನಮ್ಗೆ ಇಷ್ಟ ಆಗೋಲ್ಲ, ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಸೊ ನಿಮ್ಗೆ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್, ಎಲ್ಲೂ ಗುಲ್ಟ್ ಕಾಣಿಸ್ತಾ ಇಲ್ಲ, ಆ ರೀತಿ ಮಿಕ್ಸಪ್ ಆಗ್ತಾಯಿದೆ. ಸೊ ಇವಾಗಲೇ ನೀವು ಟೇಸ್ಟನ್ನು ಸಹ ನೋಡಿಬಿಟ್ಟು ಉಪ್ಪು ಹಾಕ್ಕೊಳಂಗಿದ್ರೆ ಉಪ್ಪು ಹಾಕ್ಕೊಳ್ಳಿ. ಕಡಿಮೆ ಇದ್ದರೆ, ಉಪ್ಪೇನು ಕಡಿಮೆ ಇಲ್ಲ ಅಂದರೆ ಓಕೆ, ಚೆನ್ನಾಗಿ ಕರೆಕ್ಟಾಗಿದ್ದರೆ ಓಕೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಮಿಕ್ಸಪ್ ಆಗಿದೆ, ಎಲ್ಲೂ ಗುಲ್ಟಿಲ್ಲ, ಎಲ್ಲೂ ಗಂಟಿಲ್ಲ. ಸೊ ಆ ರೀತಿ ನಾನು ಮಿಕ್ಸಪ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಈ ಥರ ಹೆಚ್ಚಿಟ್ಕೊಂಡಿದ್ನಲ್ವ ಮೆಣಸಿನ್ಕಾಯಿನ, ಸೊ ಇದನ್ನು ಅದರಲ್ಲಿ ಡಿಪ್ ಮಾಡಬೇಕು. ಫ್ರೆಂಡ್, ಈಗ ಸ್ನ್ಯಾಕ್ಸ್ ಅಂತ ಬಿಟ್ಟು ಮನೇಲಿ ಮಾಡಿಕೊಡಿ, ಮಕ್ಕಳಿಗೆ ಚೆನ್ನಾಗಿ ತಿಂತಾರೆ. ಟೀ ಜೊತೆನೂ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿಂತಾಯಿದ್ರೆ. ಸೊ ಇವಾಗ ನೋಡಿದ್ರಲ್ವ ಈ ಥರ ಡಿಪ್ ಮಾಡಿ ಇಟ್ಕೊಂಡು ಪಕ್ಕದಲ್ಲಿ ಈಗ ನಾವು ಎಣ್ಣೆನ ಕಾಯಿಸ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕೆ ಇಡಬೇಕು. ಫ್ರೆಂಡ್, ನಾವು ಕಲಿಸ್ಕೋಬೇಕಾದ್ರೆ ಎಣ್ಣೆ ಕಾಯಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಮ್ಗೆ ಇನ್ನೂ ಈಸಿನೇ ಆಗುತ್ತೆ. ಸೊ ಕಾಯಕ್ಕೆ ಇಟ್ಬಿಟ್ಟು ಈಗ ನೋಡ್ತಾ ಇದ್ರಲ್ಲ ಎಣ್ಣೆ ಕಾದಿದೆ, ಒಂದೊಂದಾಗಿ ಬಿಡಬೇಕಾಗುತ್ತೆ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್. ಸೊ ಹಾಕಿದ ತಕ್ಷಣ ನಾವು ಮಿಕ್ಸಪ್ ಮಾಡಬಾರ್ದು ಫ್ರೆಂಡ್. ಹಾಕಿ 1 ನಿಮಿಷ ಆದಮೇಲೆ ನಾವು ಈ ಥರ ಮೇಲೆ ಕೆಳಗೆ ಮಾಡಬೇಕಾಗುತ್ತೆ. ಯಾಕಂದರೆ 2 ಕಡೆನೂ ಅದು ಚೆನ್ನಾಗಿ ಬೇಯಬೇಕು. ಸೊ ನಾವು 2 ಕಡೆನೂ ಮಿಕ್ಸಪ್ ಮಾಡಬೇಕಾಗುತ್ತೆ. ಸೊ ಇದು ರೆಡಿ ಆಗಿದೆ ಫ್ರೆಂಡ್. ಸೊ ಇದನ್ನು ನಾವು ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟು ನಾವು ಆಲೂಗಡ್ಡೆ ಬಜ್ಜಿನ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವ, ಅದೇ ಎಣ್ಣೆ ಕಾದಿರೋ ಎಣ್ಣೆಗೆ ನಾವು ಆಲೂಗಡ್ಡೆನ ರೌಂಡ್ ಶೇಪಲ್ಲಿ ಹೆಚ್ಕೊಂಡ್ಬಿಟ್ಟು ಒಂದೊಂದಾಗಿ ಡಿಪ್ ಮಾಡಿ ಹಾಕೋಬೇಕಾಗುತ್ತೆ ಫ್ರೆಂಡ್. ಇದು ಅಷ್ಟೇ ಸಖತ್ತಾಗಿರುತ್ತೆ, ರುಚಿಯಾಗಿ. ಸಂಜೆ ಸ್ನ್ಯಾಕ್ಸ್ಗೋಸ್ಕರ ಈ ಥರ ಮಾಡ್ಕೊಳ್ಳಿ, ಮಕ್ಕಳಿಗೂ ಮಾಡಿಕೊಡಿ, ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಇದು ಸ್ವಲ್ಪ ತುಂಬ ಹೊತ್ತು ತನಕ ನಾವು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ಆಲೂಗಡ್ಡೆ ಒಳಗಡೆ ಬೇಯಬೇಕಲ್ವ, ಅದೇನಿಲ್ಲ, ಬೇಗನೆ ಬೆಂದ್ಬಿಡುತ್ತೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ ನಾವು. ನೋಡ್ತಾ ಇದ್ದೀರಲ್ವ ಫ್ರೆಂಡ್, ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಇದು ಎಷ್ಟು ಚೆನ್ನಾಗಾಗಿದೆ, ಫ್ರೈ ಆಗಿದೆ. ಇವಾಗ ಫೈನಲ್ ರೆಡಿ ಆಗಿದೆ, ತೆಗೆಯೋಣ ಬನ್ನಿ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್, ಫ್ರೈ ಆಗಿ ಎಷ್ಟು ಮೆತ್ತಗಿದೆ, ಸ್ಮೂತಾಗಿದೆ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್. ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.